ಏನೊಂದು ಬಡವರ ದಲಿತರ ಹಣವನ್ನು ಲೂಟಿ ಹೊಡಿತಿರುವಂಥ ಈ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಇಡೀ ಸರ್ಕಾರ ಬಡವರ ದಲಿತರ ಹಣವನ್ನು ಲೂಟಿ ಹೊಡಿತಿದ್ದಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಏನೊಂದು ಮಹರ್ಷಿ ವಾಲ್ಮೀಕಿ ನಿಗಮದ 180 ಕೋಟಿ ಹಣವನ್ನು ನೇರವಾಗಿ ಹಣ ವರ್ಗಾವಣೆಯನ್ನು ಮಾಡಿ ಲೂಟಿ ಮಾಡಿದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳೇ ನೇರ ಆಪಾದನೆಗೆ ಒಳಗಾಗಿದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಇದು ಜರುಗಿದೆ, ಅವರ ಒಂದು ನಾಯಕತ್ವದಲ್ಲಿ ಇದೆಲ್ಲವೂ ಹಗರಣ ಆಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಆಪಾದನೆಯನ್ನು ಮಾಡ್ತಿದ್ದೇವೆ. ಕೇವಲ ಒಂದು ಮಂತ್ರಿಯ ರಾಜೀನಾಮೆಯನ್ನು ಕೊಡಿಸಿ ಅವರೆಲ್ಲ ಒಂದು ಕಡೆ ಕುರ್ಚಿಗೆ ಅಂಟಿಕೊಂಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮಗೆ ಬೇಕಾಗಿರೋ ರಾಜೀನಾಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ರಾಜೀನಾಮೆ. ಇವತ್ತೇನು ಅವ್ರು ಭ್ರಷ್ಟಾಚಾರದಲ್ಲಿದ್ದಾರೆ, ಅವ್ರ ರಾಜೀನಾಮೆಯನ್ನು ಕೊಡೋ ಮೂಲಕ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು CBI ED ಅವರೆಲ್ಲ ತನಿಖೆ ಮಾಡ್ತಿದ್ದಾರೆ. ಈ ತನಿಖೆ ಒಂದು ಫಲಕಾರಿಯಾಗಿರಬೇಕು, ನ್ಯಾಯ ಸಿಗಬೇಕು ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು ಅಂತ ಇವತ್ತು ನಾವು ಅವರ ನಿವಾಸವನ್ನು ಮುತ್ತಿಗೆಯನ್ನು ಹಾಕಲಿಕ್ಕೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ BJPಯ ಶಾಸಕರು ಇವತ್ತು ಈ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸರ್, ಈಗ ಪದೇ ಪದೇ ಪ್ರತಿಭಟನೆ ಹತ್ತುವಂತ ಕೆಲಸ ಮಾಡ್ತಾ ಇದೆ. ಸೊ ಸದನ ಕೂಡ 15ರಿಂದ ಶುರುವಾಗ್ತಾ ಇದೆ ವಿಧಾನಸಭೆ ಕಲಾಪ. ಸೊ ಅಲ್ಲಿ ಯಾವ ರೀತಿಯಾದಂಥ ಹೋರಾಟವನ್ನು ರೂಪಿಸ್ತೀವಿ ನೋಡಿ, ಯಾವ ಸಮಯನೂ ವ್ಯರ್ಥ ಆಗಬಾರ್ದು. ಸೊ ಹಾಗಾಗಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಅವರೇನು ಇಷ್ಟು ಭ್ರಷ್ಟಾಚಾರ ಮಾಡೋದನ್ನು ನಾವು ನೋಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. ಜನರ ಹಣ ಪ್ರಾಮಾಣಿಕವಾಗಿ ಬಡವರಿಗೆ ತಲುಪಬೇಕಾಗುತ್ತೆ. ಇದನ್ನು ತಲುಪಿಸುವಂಥದ್ದು ನಮ್ಮ ಪ್ರತಿಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಕರ್ತವ್ಯ ಆಗಿದೆ. ಈ ದಿಕ್ಕಿನಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ನಾವು ಸರ್ಕಾರದ ಗಮನವನ್ನು ಸೆಳೆದು, ವಿಶೇಷವಾಗಿ ಕಾಂಗ್ರೆಸ್ ಏನು ನಾಯಕರುಗಳಾಗಿರುವಂಥ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಇತರ ಮಂತ್ರಿಗಳು ಎಲ್ಲರೂ ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಪಡಿಬೇಕು. ಅವರು ಸಾಕ್ಷಿಯನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದುವರೆಗೂ 108 ಹಗರಣ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಕೆಂಪಣ್ಣ ನ್ಯಾಯಾಂಗ ತನಿಖೆಯ ವರದಿನೂ ಇನ್ನೂ ಸಬ್ಮಿಟ್ ಮಾಡಿಲ್ಲ. ಲೋಕಾಯುಕ್ತದಲ್ಲಿ ಅವ್ರ ಮೇಲೆ ಸಾಕಷ್ಟು ವಿಚಾರಣೆಗಳಿತ್ತು. ಲೋಕಾಯುಕ್ತ ಅಧಿಕಾರ